ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ನಿರ್ವಹಣೆಯ ಕುರಿತು ಅವಲೋಕನ ಹಾಗೂ ಕಾರ್ಯಕರ್ತರು ಅಭಿನಂದನೆ ಸಭೆಯನ್ನು ಬಿಜೆಪಿ ಕಾರ್ಯಕರ್ತರು ಮಂಗಳವಾರ ಪಟ್ಟಣದ ಹೊರವಲಯದ ಗಡದಿನ್ ದೇವರಗುಡಿಪಲ್ಲಿ ಬ್ರಾಹ್ಮಣರ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದರು. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 25 ಸ್ಥಾನಗಳನ್ನು ಗೆದ್ದಿದ್ದ ಬಿಜೆಪಿ ಈ ಬಾರಿಯೂ ಗರಿಷ್ಠ ಸ್ಥಾನಗಳನ್ನು ಗೆಲ್ಲುವ ಗುರಿಯೊಂದಿಗೆ ಜೆಡಿಎಸ್ ಜತೆ ಮೈತ್ರಿ ಮಾಡಿಕೊಂಡು ಕಣಕ್ಕೆ ಇಳಿದಿತ್ತು. ಅಂತಿಮವಾಗಿ 28 ಕ್ಷೇತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವ ಸಾಧ್ಯತೆ ಮತ್ತು ಇತರ ವಿಚಾರಗಳ ಬಗ್ಗೆ ಮಾಹಿತಿ ಪಡೆಯಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಲೋಕಸಭಾ ಚುನಾವಣೆಯಲ್ಲಿ 8 ವಿಧಾನಸಭೆಯಲ್ಲಿ ಯಾವ ಕ್ಷೇತ್ರಗಳಲ್ಲಿ ಸುಲಭವಾಗಿ ಗೆಲ್ಲಬಹುದು, ಎಲ್ಲೆಲ್ಲಿ ಕಠಿಣ ಸ್ಪರ್ಧೆ ಎದುರಾಗಿದೆ, ಯಾವ ಕಾರಣಕ್ಕೆ ಕಠಿಣ ಪರಿಸ್ಥಿತಿ ಎದುರಾಗಿತ್ತು, ಕೊನೆಯ ಕ್ಷಣದಲ್ಲಿ ಆಗಿರುವ ವ್ಯತ್ಯಾಸಗಳು ಏನು, ತಳಮಟ್ಟದಲ್ಲಿ ಪ್ರಚಾರ ಮತ್ತು ಮತದಾರರ ಸಂಪರ್ಕದ ಬಗ್ಗೆಯೂ ಮಾಹಿತಿ ಪಡೆಯಲಾಗುವುದು. ಇವೆಲ್ಲವನ್ನು ಆಧರಿಸಿ ಪಕ್ಷದ ವರಿಷ್ಠರಿಗೆ ಒಂದು ವರದಿಯನ್ನು ಸಲ್ಲಿಸಲಾಗುವುದು. ಈ ಬಾರಿ ಸುಮಾರು 23ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಎಂದು ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಅಲ್ಲದೆ ವಿಧಾನ ಪರಿಷತ್ತಿನ 6 ಸ್ಥಾನಗಳಿಗೆ ನಡೆಯುವ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಬಗ್ಗೆ ಮತ್ತು ಪಕ್ಷದ ಸಂಘಟನೆ ಬಲಪಡಿಸುವ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಈ ಕ್ಷೇತ್ರಕ್ಕೆ ಕೊಡುಗೆ ಏನಿದೆ? ಮಂಗಳೂರಿನಲ್ಲಿ 3 ಸಲ ಸೋಲಿಸಿದ್ರು, ಅದನ್ನು ನಾವು ಗೆಲ್ಲಿಸ್ಕೊಟ್ವಿ. ಕಾರ್ಕಳ ಅಲ್ಲ, ಅವ್ರು ಮಂಗಳೂರಿನಲ್ಲೇ ಸೋತಿಲ್ಲ, 3 ಸಲ ಸೋತಿದ್ರು. ಆದ್ರೆ ಅವರು ಇಲ್ಲಿ ಏನು ಮಾಡಲೇ ಇಲ್ಲ. ನೀರಾವರಿ ಅಂತ 2 ಸಲ ಗೆದ್ರು, 1 ಸಲ ಸೋತು. 2009ರಿಂದಾನು ಹೇಳ್ಬಿಟ್ಟು ಈಗ 2024 ಬಂತು. ಹಾಗಾಗಿ ಇವತ್ತು ನಾವು ಮಾಡಿರೋ ಕೆಲಸ ಇವತ್ತು ಸಾಕ್ಷಿ ಗುಡ್ಡೆ ಆಗಿದೆ. ನಾವು ನೋಡ್ತಾ ಇದ್ದೀವಿ ಇವತ್ತು HN ವ್ಯಾಲಿ ಅಲ್ಲಿ ಬಂದಂತ ಕೆರೆಗಳಲ್ಲಿ ನೀರನ್ನ ನೋಡಿ, ಅದು ಒಂದು ಸಾಕ್ಷಿ ಗುಡ್ಡೆ ಆಗಿದೆ. ವೈದ್ಯಕೀಯ ಕಾಲೇಜ್ 100 ವರ್ಷಗಳಿಂದ ನಮ್ಮ ಮಕ್ಕಳು ಅಲ್ಲಿ ಓದ್ತಾರೆ. ಸಾವಿರಾರು ಬಡವರು ಉಚಿತವಾಗಿ ಅವರಿಗೆ ಚಿಕಿತ್ಸೆ ಸಿಗ್ತದೆ. ಇವೆಲ್ಲ ಕೂಡ ಸಾಕ್ಷಿ ಗುಡ್ಡೆ. ಈ ರೀತಿಯಲ್ಲಿ ನಾನು ರಚನಾತ್ಮಕವಾದಂತಹ ಕೆಲಸ ಮಾಡ್ತೇನೆ. ಅದರಲ್ಲಿ ನಿಮ್ಗೆ ಯಾವುದು ಶಂಕೆ ಬೇಡ, ಅನುಮಾನ ಬೇಡ. ಹಾಗಾಗಿ ನಿತ್ಯ ನಿರಂತರ ಮಾಡ್ತೇನೆ. ಕೇವಲ ವೇದಿಕೆಯ ಮೇಲಿರುವಂತಹ ಮುಖಂಡರು ಹೇಳಿದ್ರೆ ಮಾತ್ರ ನಾನು ಕೆಲಸ ಮಾಡೋದು ಅಂತಲ್ಲ. ಯಾರೇ ಕಟ್ಟ ಕಡೆಯ ಕಾರ್ಯಕರ್ತ ನಮ್ಮ ಪಕ್ಷಗಳಿಂದ ಬಂದಿರುವಂತಹ ಕೆಲಸ ಕೂಡ ಪ್ರಾಮಾಣಿಕವಾಗಿ ನಾನು ಮಾಡುವಂತ ಕೆಲಸ ನಾನು ಮಾಡ್ತೇನೆ. ಹಾಗಾಗಿ ಯಾರಿಗೆ ನಾವು ನನಗೆ ನನ್ನ ಆಪ್ತ ವಲಯಕ್ಕೆ ತಿಳಿಸುವಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ನಿಮಗೆಲ್ಲ ಮತ್ತೊಮ್ಮೆ ಈ ಚುನಾವಣೆಗೆ ಇಷ್ಟೆಲ್ಲ ಕೆಲಸ ಮಾಡಿದ್ರಿ. ಯಾವ ರೀತಿ ಬಿಸಿಲಿತ್ತು ಅಂತ ನಾನು ನೋಡಿದೆ. ಅಂತ ಬಿಸಿಲಿನಲ್ಲಿ ಕೂಡ ತಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಬಹಳ ದುಡಿದಿದ್ದೀರಿ. ಅದಕ್ಕೆ ನಾನು ಯಾವ ರೀತಿ ಕೃತಜ್ಞತೆ ಹೇಳೋದು ಗೊತ್ತಿಲ್ಲ. ಆದರೆ ಭಗವಂತ ಆಶೀರ್ವಾದ ಮಾಡಿದ್ರೆ 100ಕ್ಕೆ 100 ಮುಂದಿನ 5 ವರ್ಷಗಳು ನಿಮ್ಮ ಸೇವಕನಾಗಿ, ನಿಮ್ಮ ಮನೆ ಮಗನಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ನಿಮಗೆ ಮಾತನ್ನು ಕೊಟ್ಟು ನನ್ನ ಮಾತನ್ನು ಬ್ಯೂರೋ ರಿಪೋರ್ಟ್ ರಣಗೋಪಾಲ ರೆಡ್ಡಿ, TV9 ಕನ್ನಡ ನ್ಯೂಸ್, ಬಾಗೇಪಲ್ಲಿ.